ವೆಲ್ಕಮ್ ಬ್ಯಾಕ್ ಟು ಪಿ ಎಸ್ ಲೋಕ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನನ್ನ ವ್ಲಾಗಲ್ಲಿ ಇವತ್ತು ನಮ್ಮನೆ ಪುಟಾಣಿ ಒಬ್ಬಳು ಬಂದಿದ್ದಾಳೆ. ಸಾಮಾನ್ಯವಳಿದೆ ಎದ್ದಾಗ ನಾನು ವ್ಲಾಗ್ಸ್ನ ಮಾಡೋದಿಲ್ಲ, ವೀಡಿಯೋ ಶೂಟು. ಆ್ಯಕ್ಚುಲಿ ಮಲಗಿದ್ಲು 1/2 ಅಷ್ಟೇ. ಸೊ ತಿರ್ಗಾ ಮತ್ತೆ ಎದ್ದು ಕೂತಿದ್ದಾಳೆ, ಏನೋ ಕೆಲಸ ಮಾಡೋಣ. ಅಲ್ವಾ ಹಾಯ್ ಮಾಡುವಪ್ಪನ. ಹಾಯ್ ಹಾಯ್, ಯಾರು ಮದು? ಹಾಯ್ ನೀ ಮಾಡುವ. ಹಾಯ್. ಸೊ ಇವಳನ್ನ ಮಲಗಿಸ್ಬಿಟ್ಟು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ, ಆಯಿತಾ. ಸೊ ಈಗಂತೂ ಮಲ್ಕೊಳ್ಳೋದೇ ಇಲ್ಲ ಇವಳು. ಬೆಳಗ್ಗೆ ಮಲಗಿಸಿದ್ರೆ ನಾನು ಟಿಫನ್ ಮಾಡಿ, ಇನ್ನು ಟಿಫನ್ ಮಾಡಿದ ಪಾತ್ರೆ ಗೀತ್ರೆ ಎಲ್ಲ ತೊಳೆದಿಟ್ಟು ಸ್ವಲ್ಪ ಫ್ರೀ ಆಯ್ತಪ್ಪ, ಒಂಚೂರು ಎಡಿಟಿಂಗ್ ಮಾಡೋಣ ಇಲ್ಲ ವ್ಲಾಗ್ಸ್ ಮಾಡೋಣ ಅನ್ನಷ್ಟರಲ್ಲಿ ಎದ್ದು ಬಿಡ್ತಾಳೆ. ಸೊ ಇವತ್ತು ಹಾಗೆ ಆಗಿದ್ದು. ಸೊ ಹಾಗಾಗಿ ಇದು ನವೋದಯದ ಎಕ್ಸಾಮ್ ಬಗ್ಗೆ ನನಗೆ ಗೊತ್ತಿರೋಷ್ಟು ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತಿದ್ದೆ. ಅಟ್ ಪ್ರೆಸೆಂಟ್ ಈ ವರ್ಷ ಯಾರ್ಯಾರು 5ನೇ ತರಗತಿಲಿ ಓದ್ತಾ ಇರ್ತೀರಾ, ಮಕ್ಕಳಿಗೆಲ್ಲರೂ ಕೂಡ ತಪ್ಪದೆ ನೀವು ನವೋದಯ ಎಕ್ಸಾಮ್ಸ್ನ ಅಟೆಂಡ್ ಮಾಡಿಸಿ. ಸೆಲೆಕ್ಷನ್ ಆಗ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ, ಬಟ್ ಆ ಎಕ್ಸಾಮ್ ಅಟೆಂಡ್ ಮಾಡಿಸೋದು ತುಂಬ ಇಂಪಾರ್ಟೆಂಟ್ ಅನ್ನೋದು ನನ್ನ ಅಭಿಪ್ರಾಯ. ಒಂದು ವಾರದಿಂದನೂ ಕೂಡ ನವೋದಯ ಎಕ್ಸಾಮ್ಸ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅರ್ಜಿ ಆಹ್ವಾನ ಮಾಡಿದ್ದಾರೆ. ಇನ್ನು ಅಪ್ಲಿಕೇಶನ್ನ ಈ ಮಂತ್ ಎಂಡ್ವರೆಗೂ ನಾವು ಹಾಕ್ಬೋದು. ಹಾಗೆ ಎಕ್ಸಾಮ್ ಕೂಡ ಲಾಸ್ಟ್ ಇಯರಲ್ಲಿ ಡಿಸೆಂಬರಲ್ಲಿತ್ತು ಎಕ್ಸಾಮು. ಈ ವರ್ಷ ನವಂಬರ್ಗೆ ಇಟ್ಟಿದ್ದಾರೆ, ನವಂಬರ್ ಎಂಡಿಂಗಲ್ಲಿ ಇರತ್ತಂತೆ ಎಕ್ಸಾಮು. ಸೊ ಯಾರೆಲ್ಲ ನವೋದಯಕ್ಕೆ ಅಪ್ಲಿಕೇಶನ್ ಹಾಕಬೇಕು ಅಂತ ಇದ್ದೀರೋ ಜುಲೈ ಎಂಡಿಂಗ್ ಒಳಗಡೆ ಹಾಕಿ, 31st ಒಳಗಡೆನೆ ಹಾಕಿ. ಈಗ ಆಲ್ಮೋಸ್ಟ್ ಎಲ್ಲ ಸೈಬರ್ಗಳಲ್ಲೂ ಕೂಡ ಸರ್ವರ್ ಅಂತೂ ತುಂಬ ಬ್ಯುಸಿ ಬರ್ತಾ ಇದೆ, ಪೇಜೇ ಓಪನ್ ಆಗ್ತಾ ಇಲ್ಲ. ನಾನು ಕೂಡ 2ರಿಂದ 3 ಸತಿ ಹೋಗಿ ಬಂದು ಯಾವಾಗ ಹೋದ್ರೂ ಕೂಡ ಸರ್ವರ್ ಬ್ಯುಸಿ ಅಂತ ಬರ್ತಾ ಇತ್ತು. ಸೊ ಆದರೂ ಕೂಡ ನಾನು ಅಪ್ಲಿಕೇಶನ್ನ ನನ್ನ ಮನೆಯಲ್ಲೇ ಹಾಕಿದ್ದೀನಿ. ಯಾವ ರೀತಿ ಅಪ್ಲಿಕೇಶನ್ ಹಾಕಿದೆ ಅಂತ ಹೇಳ್ಬಿಟ್ಟು ನಿಮಗೆ ವಿಡಿಯೋ ಕೊನೆಯಲ್ಲಿ ನಾನು ತಿಳಿಸ್ಕೊಡ್ತೀನಿ. ದಯವಿಟ್ಟು ಈ ವಿಡಿಯೋನ ತಪ್ಪದೆ ನೋಡಿ. ಹಾಗೆ ಯಾರೆಲ್ಲ ಈ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಸೊ ಫಸ್ಟ್ ನವೋದಯ ಎಕ್ಸಾಮ್ಸ್ ಬರೆಯೋದಕ್ಕೆ ಏನೆಲ್ಲ ನಾವು ರೂಲ್ಸ್ನ ಫಾಲೋ ಮಾಡಬೇಕು ಅಂದರೆ, ಫಸ್ಟ್ ಥಿಂಗ್ ಬಂದು ಮಗು 2026-27ನೇ ಸಾಲಿನಲ್ಲಿ 5ನೇ ತರಗತಿ ಓದ್ತಾ ಇರಬೇಕು. ಇದು 6ನೇ ಕ್ಲಾಸಿಗೆ ಎಂಟ್ರೆನ್ಸ್ ಎಕ್ಸಾಮ್ ಮತ್ತು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ. ಸೊ ಸೆಕೆಂಡ್ ಬಂದಾಗಿ ಪ್ರೀವಿಯಸ್ ಯಾವುದೇ ರೀತಿ ಮಗು ಲಾಸ್ಟ್ ಇಯರ್ ನವೋದಯ ಎಕ್ಸಾಮ್ಸ್ನ ಅಟೆಂಡ್ ಮಾಡಿರಬಾರ್ದು. ಇದೇ ಫಸ್ಟ್ ಟೈಮ್ ಮಗು ನವೋದಯ ಎಕ್ಸಾಮ್ಸ್ನ ಅಟೆಂಡ್ ಮಾಡಿರಬೇಕು. ಸ್ಟೇಟ್, CBSE, ICSE ಯಾವ ಸಿಲೆಬಸ್ಸಲ್ಲಿ ಓದ್ತಾ ಇದ್ರೂ ಕೂಡ ಮಗು ಈ ನವೋದಯ ಎಕ್ಸಾಮ್ಸ್ ಬರೆಯೋದಕ್ಕೆ ಅಪ್ಲಿಕೇಶನ್ನ ಹಾಕ್ಬೋದು. ಬರೀ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು, ಪ್ರೈವೇಟ್ ಸ್ಕೂಲ್ ಮಕ್ಕಳು ಅಂತ ಅಲ್ಲ, ಎಲ್ಲ ಮಕ್ಕಳು ಕೂಡ ನವೋದಯ ಎಕ್ಸಾಮ್ಸ್ನ ಅಟೆಂಡ್ ಮಾಡ್ಬೋದು. ಇನ್ನು ನವೋದಯ ಎಕ್ಸಾಮ್ಸ್ ಅಟೆಂಡ್ ಮಾಡೋದಕ್ಕೆ ಬೇಕಾಗಿರೋಂಥ ಡಾಕ್ಯುಮೆಂಟ್ಸ್ ಬಂದು ಒಂದು ಮಗುದು ಪಾಸ್ಪೋರ್ಟ್ ಸೈಜ್ ಫೋಟೋ ಆ್ಯಂಡ್ ಆಧಾರ ಕಾರ್ಡ್, ಹಾಗೆ OBC ಸರ್ಟಿಫಿಕೇಟು, ಮತ್ತು ಪೇರೆಂಟ್ ಸಿಗ್ನೇಚರು ಮತ್ತು ಮಗುವಿನ ಸಿಗ್ನೇಚರು ಲಾಸ್ಟ್. ಸೊ ನೆಕ್ಸ್ಟ್ ಬಂದುಬಿಟ್ಟು ಅಪ್ಲಿಕೇಶನ್ನ ಎಲ್ಲಿ ಹಾಕ್ಬೋದು ಅಂದರೆ, ನೀವು ನಿಯರ್ ಬೈ ಸೈಬರ್ಗಳಲ್ಲೂ ಹಾಕಿ, ಅಥವಾ ನಿಮ್ಮ ಲ್ಯಾಪ್ಟಾಪ್ ಇತ್ತು, ಮೊಬೈಲ್ ಇತ್ತು ಅಂದರೆ ನಾವು ಮೊಬೈಲಲ್ಲೇ ಮನೆಯಲ್ಲೇ ಅಪ್ಲಿಕೇಶನ್ನ ಕೂಡ ಹಾಕ್ಬೋದು. ಅಂದರೆ ಅಪ್ಲಿಕೇಶನ್ ಫಿಲ್ ಮಾಡುವಾಗ ನೀಟಾಗಿ ಒಂದು ಸ್ಪೆಲ್ಲಿಂಗು ಕೂಡ ಮಿಸ್ಟೇಕ್ ಇಲ್ದೇ ನೀಟಾಗಿ ಅಪ್ಲಿಕೇಶನ್ನ ನಾವು ಫಿಲ್ ಮಾಡಬೇಕಾಗತ್ತೆ. ಮತ್ತು ಯಾಕೆ ನವೋದಯ ಎಕ್ಸಾಮ್ಸ್ನ ಬರ್ಸ್ಬೇಕು ಮಕ್ಕಳಿಗೆ ಅನ್ನೋದಾದರೆ, ಇದು ಒಂದು ಒಳ್ಳೊಳ್ಳೆ ಎಜುಕೇಷನ್ ಸಿಗುತ್ತೆ ನವೋದಯ ಎಕ್ಸಾಮ್ಸಲ್ಲಿ. ಆಲ್ರೆಡಿ ನಮ್ಮ ರಿಲೇಷನಲ್ಲಿ ನಮ್ಮ ಮನೆಯವ್ರ ಅಣ್ಣನ ಮಕ್ಕಳಿಬ್ಬರು ಹೋಗಿದ್ದಾರೆ. ಸೊ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಎಜುಕೇಷನ್. ಆ್ಯಂಡ್ ಹಾಗೆ ಇವಾಗಿನ ಕಾಲಘಟ್ಟದಲ್ಲಿ ನಾವು ನೋಡಬೇಕು ಅಂದರೆ ಎಜುಕೇಷನ್ ಅನ್ನೋದು ಒಂದು ಬಿಸ್ನೆಸ್ ಆಗಿಬಿಟ್ಟಿದೆ. LKG ಮಗುಗೆ 60,000 ಕಟ್ಟಬೇಕಾಗಿರುತ್ತೆ ಇವಾಗಿನ ಪರಿಸ್ಥಿತಿಯಲ್ಲಿ. ನಮಗೆ ಒಳ್ಳೆ ಎಜುಕೇಷನ್ ಬೇಕು ಅಂತಂದರೆ ಪೇರೆಂಟ್ಸ್ ದುಡ್ದಿದ್ದೆಲ್ಲ ಮಕ್ಕಳ ಎಜುಕೇಷನ್ ಮೇಲೆ ಇನ್ವೆಸ್ಟ್ ಮಾಡೋದಾಗಿದೆ. ಆ ರೀತಿ ಆಮೇಲೆ ಮಕ್ಳಿಗೆ ಪ್ರೆಷರು ಕೂಡ ಅಷ್ಟೇ ಇರುತ್ತೆ. ನಾವು ಅಷ್ಟೊಂದು ಅಮೌಂಟ್ ಕಟ್ಟಿದ್ದೀವಲ್ಲ ಅಂತ ಈ ಕಡೆ ಪೇರೆಂಟ್ಸು ಪ್ರೆಷರ್ ಹಾಕ್ತಿರ್ತಾರೆ, ಆ ಕಡೆಯಿಂದ ಸ್ಕೂಲಲ್ಲಿ ಅವರಿಗೆ ಒಳ್ಳೆ ರಿಸಲ್ಟ್ ಬರಬೇಕು ಅಂತ ಸ್ಕೂಲಲ್ಲೂ ಕೂಡ ಪ್ರೆಷರ್ ಹಾಕ್ತಾನೆ ಇರ್ತಾರೆ. ಸೊ ಇವಾಗಿನ ಇದರಲ್ಲಿ ನಾವು ಜೀವನ ಮಾಡೋದೇ ಕಷ್ಟ ಆಗಿದೆ. ಅದರಲ್ಲೂ ಸ್ಕೂಲ್ಗಳಲ್ಲಿ 50-60 ಸಾವಿರ ಗಟ್ಟಲೆ ಫೀಸ್ ಕಟ್ಟಬೇಕು ಅಂತಂದರೆ ಎಲ್ಲಿಂದ ತರಬೇಕು ಬಡವರೆಲ್ಲ ಅಲ್ವಾ. ಸೊ ಹಾಗಾಗಿ ಇದೊಂದು ಒಳ್ಳೆ ಆಪರ್ಚುನಿಟಿ. ನವೋದಯ ಎಕ್ಸಾಮ್ ಬರೆದು ಒಳ್ಳೆ ಮಾರ್ಕ್ಸ್ ತೆಗೆದು ಸೆಲೆಕ್ಷನ್ ಆದರು ಅಂತಂದರೆ ಮಕ್ಕಳು 6ನೇ ತರಗತಿಯಿಂದ ಅಪ್ ಟು PUCವರೆಗೂ ಫ್ರೀ ಆಫ್ ಕಾಸ್ಟಲ್ಲಿ ಎಜುಕೇಷನ್ನ ಕಂಪ್ಲೀಟ್ ಮಾಡ್ಬೋದು. ಆ್ಯಂಡ್ ಹಾಗೆ 9th ಸ್ಟ್ಯಾಂಡರ್ಡಲ್ಲಿ ಅವ್ರಿಗೆ ಔಟ್ ಆಫ್ ಸ್ಟೇಟಲ್ಲೂ ಕೂಡ ಹೋಗಿ ಎಜುಕೇಷನ್ ಮಾಡೋಂಥ ಅವಕಾಶನೂ ಕೂಡ ಸಿಗುತ್ತೆ. ನಾನು ಹೇಳಿದ್ನಲ್ಲ ಆಗಲೇ ನಮ್ಮ ಮನೆಯವ್ರ ಅಣ್ಣನ ಮಗ, ಅವನು ಕೂಡ ಈಗ ಪ್ರೆಸೆಂಟ್ 10th ಓದ್ತಾ ಇದ್ದಾನೆ. ಲಾಸ್ಟ್ ಇಯರ್ ಅವನು ಮಧ್ಯಪ್ರದೇಶ್ಗೆ ಹೋಗಿ 9th ಎಜುಕೇಷನ್ ಮಾಡ್ಕೊಬಂದ. ಆ್ಯಂಡ್ ನಮ್ಮ ನೈಬರಲ್ಲೂ ಕೂಡ ಒಬ್ಬ ಹುಡುಗ ಈ ವರ್ಷ ಮಧ್ಯಪ್ರದೇಶ್ಗೆ ಹೋಗಿದ್ದಾನೆ 9th. ಸೊ ಒಳ್ಳೆ ಎಜುಕೇಷನ್ ಸಿಗುತ್ತೆ, ಕ್ವಾಲಿಟಿ ಆಫ್ ಎಜುಕೇಷನ್ ನಮಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಎಲ್ಲರೂ ಕೂಡ ನವೋದಯ ಎಕ್ಸಾಮ್ಸ್ನ ಬರ್ಸೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅದು ಸೊ ಕೊನೆಗೆ ಎಲ್ಲ ಸೈಬರ್ನ ಸುತ್ತಿ ನಾನೇ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ಮೊಬೈಲ್ನಲ್ಲೇ ಅಪ್ಲಿಕೇಶನ್ನ ಅಪ್ಲೋಡ್ ಮಾಡಿದೆ. ಫಸ್ಟ್ ಗೂಗಲ್ ಓಪನ್ ಮಾಡಿ ನವೋದಯ ವೆಬ್ಸೈಟ್ನ ಓಪನ್ ಮಾಡಿ. ಸೊ ಸೈಬರಲ್ಲೂ ಕೂಡ ಇದೆ ಪ್ರೊಸೀಜರಲ್ಲೇ ಅವರು ಕೂಡ ಅಪ್ಲೈ ಮಾಡೋದು.
ಸೊ ಅಲ್ಲಿ ನವೋದಯ ವೆಬ್ಸೈಟ್ ಓಪನ್ ಆಗುತ್ತೆ. ಅದರ ಕೆಳಗಡೆ ಒಂದು ಲಿಂಕ್ ಕೊಟ್ಟಿರ್ತಾರೆ ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ. ಆ ಲಿಂಕ್ನ ಓಪನ್ ಮಾಡ್ತಿದ್ದಂಗೆ 2027-28 ರಿಜಿಸ್ಟ್ರೇಷನ್ ಇರುತ್ತೆ. ಅದನ್ನ ಕ್ಲಿಕ್ ಮಾಡಿ ಕೆಳಗಡೆ ಒಂದಿಷ್ಟು ರೂಲ್ಸ್ಗಳನ್ನ ಕೊಟ್ಟಿರ್ತಾರೆ. ಆ ರೂಲ್ಸ್ನೆಲ್ಲ ನೀಟಾಗಿ ಓದ್ಕೊಳ್ಳಿ. ಹಾಗೆ ಕೆಳಗಡೆ 4th ಪಾಯಿಂಟ್ ಅಲ್ಲಿ ಇದೇ ಫಸ್ಟ್ ಇಯರ್ ಅಥವಾ ಮಗು ನವೋದಯ ಬರಿತಾ ಇರೋದು ಅನ್ನೋದನ್ನ ಕೇಳಿರುತ್ತೆ. ಇದೇ ಫಸ್ಟ್ ಇಯರ್ ಅಂತ ಅಂದ್ರೆ ಎಸ್ ಅಂತ ಕೊಡಿ. ಸೊ ಇದರಲ್ಲಿ ಒಂದೇ ಬಾರಿ ಮಗು ನವೋದಯ ಎಕ್ಸಾಮ್ ಅಟೆಂಡ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಸೊ ಹಾಗೆ ಆಧಾರ್ ಕಾರ್ಡ್ ಇದೆಯಾ ಅಂತ ಅಂದ್ರೆ ಎಸ್ ಕೊಡಿ, ಇಲ್ಲ ಅಂತ ಅಂದ್ರೆ ನೋ ಕೊಡಿ. ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡ್ತಿದ್ದಂಗೆನೆ ಆಧಾರ್ ಕಾರ್ಡ್ ನಂಬರ್ಗೆ ನಮಗೆ ಒಂದು OTP ಬರುತ್ತೆ. OTPನ ಹಾಕ್ಬಿಟ್ಟು ಮತ್ತೆ ಸಬ್ಮಿಟ್ ಕೊಟ್ರೆ ನಮ್ದು ಫುಲ್ ಇನ್ಫಾರ್ಮೇಶನ್ ಬರುತ್ತೆ. ಆಧಾರ್ ಕಾರ್ಡ್ ನಂಬರ್ ಓದಿದ್ದಂಗೆ ಕ್ಯಾಂಡಿಡೇಟ್ ಫುಲ್ ಇನ್ಫಾರ್ಮೇಶನ್ ಬರುತ್ತೆ. ಅದ್ರ ಕೆಳಗಡೆ ಅಲ್ಲಿ ಮದರ್ ನೇಮ್ ಕೂಡ ಹಾಕಿ, ಇನ್ನು ಡೇಟ್ ಆಫ್ ಬರ್ತ್, ಫಾದರ್ ನೇಮು, ಜೆಂಡರು ಎಲ್ಲದೂ ಕೂಡ ಆಧಾರ್ ಕಾರ್ಡ್ ನಂಬರ್ ಹಾಕ್ತಿದ್ದಂಗೆ ಬರುತ್ತೆ. ಇನ್ನು ನಿಮಗೆ ಇಲ್ಲಿ ಇಮೇಲ್ ID ಬೇಕು ಅಂದರೆ ಇಮೇಲ್ ID ಕೊಡಿ, ಇಲ್ಲ ಮೊಬೈಲ್ ನಂಬರ್ ಕೊಡಿ. ಮೊಬೈಲ್ ನಂಬರ್ ಕೊಡ್ತಿದ್ದಂಗೆ ಇಲ್ಲಿ ನಮಗೆ ಕ್ಯಾಸ್ಟ್ ಕೇಳುತ್ತೆ. ಕ್ಯಾಸ್ಟ್ ನೀವು ಮೆನ್ಷನ್ ಮಾಡಬೇಕಾಗತ್ತೆ. ಹಾಗೆ ನಿಮ್ಗೆ ಏನಾದ್ರು ಡಿಸೇಬಿಲಿಟಿ ಇದೆಯಾ, ಅಂಗವಿಕಲರಾಗಿದ್ರೆ ಅದನ್ನು ಕೂಡ ಎಂಟ್ರಿ ಮಾಡಬೇಕಾಗತ್ತೆ. ಅದ್ರ ನೆಕ್ಸ್ಟ್ ಕೆಳಗಡೆ ಬರ್ತಿದ್ದಂಗೆ ನಾವು ನಮ್ದು ಸ್ಟೇಟ್ನ ಮಾಡಬೇಕಾಗತ್ತೆ. ಸ್ಟೇಟ್ ಅಪ್ಲೋಡ್ ಮಾಡ್ತಿದ್ದಂಗೆ ನಮ್ಮ ಡಿಸ್ಟಿಕ್ ಕೇಳುತ್ತೆ. ಡಿಸ್ಟಿಕ್ ಆದಮೇಲೆ ಮತ್ತೆ ರೆಸಿಡೆನ್ಷಿಯಲ್ ಬ್ಲಾಕ್ ಯಾವುದು, ನಮ್ದು ಅರಸೀಕೆರೆ. ಹಾಗಾಗಿ ನಾವು ಅರಸೀಕೆರೆನ ಕೊಟ್ಟಿದ್ದೀವಿ. ಕರ್ನಾಟಕ ಸ್ಟೇಟ್ ಹಾಸನ್ ಡಿಸ್ಟಿಕ್ ಅರಸೀಕೆರೆ ತಾಲೂಕು ಕೊಟ್ಟಿದ್ದೀವಿ. ಅದಾಗ್ತಿದ್ದಂಗೆ ನೆಕ್ಸ್ಟ್ NIOS ಕೇಳುತ್ತೆ. ಓಪನ್ ಸ್ಕೂಲಿಂಗು, ಅದು ಯಾರು ಇವಾಗಿನ ಇದ್ರಲ್ಲಿ ಓಪನ್ ಸ್ಕೂಲಿಂಗ್ ಮಾಡಿರಲ್ಲ, ಸೊ ಹಾಗಾಗಿ ನೋ ಕೊಡಿ. ನೆಕ್ಸ್ಟ್ ನಾವು ಓದ್ತಿರೋಂಥ ಸ್ಕೂಲು ಮತ್ತು ನಾವಿರುವಂಥ ಪ್ಲೇಸ್ ಎರಡು ಒಂದೇನಂತ ಕೇಳುತ್ತೆ. ರೆಸಿಡೆನ್ಷಿಯಲ್ ಅಡ್ರೆಸ್ ಎಸ್ ಅಂತ ಕೊಡಿ. ಸೊ ಇಲ್ಲಿ ನಮಗೆ ನೋಡಿ ಹಾಸನ್ ಡಿಸ್ಟಿಕ್ಕು ಅರಸೀಕೆರೆ ಬ್ಲಾಕು ಅಲ್ಲಿ ಸೆಲೆಕ್ಷನ್ ಆಗಿದೆ. ಹಾಗೆ ನಾವು ಎಕ್ಸಾಮ್ನ ಯಾವ ಮೀಡಿಯಮಲ್ಲಿ ಬರೆಯುತ್ತೆ ಅಂತ ಕೇಳುತ್ತೆ. ನೀವು ಕನ್ನಡ ಮೀಡಿಯಮಲ್ಲಿ ಬರ್ಸಿದ್ರೆ ಕನ್ನಡ ಅಂತ ಕೊಡಿ, ಇಂಗ್ಲೀಷಲ್ಲಾದರೆ ಇಂಗ್ಲೀಷ್ ಅಂತ ಕೊಡಿ. ಸೊ ನೆಕ್ಸ್ಟ್ 3rd, 4th, 5th ಇದಿಷ್ಟರದ್ದು ಕೂಡ ಎಲ್ಲಿ ಸ್ಟಡಿ ಮಾಡಿದ್ದು ಮಗು ಅದ್ರದ್ದು ಡೀಟೇಲ್ಸ್ ಕೇಳುತ್ತೆ. ಸೊ ನೀವು ಸ್ಕೂಲ್ ನೇಮ್ ಹಾಕಿ, ಸ್ಕೂಲು ರೆಕಗ್ನೈಸ್ ಆಗಿದ್ರೆ ಅಲ್ಲಿ ರೆಕಗ್ನೈಸ್ಡ್ ಅಂತ ಬರುತ್ತೆ. ಸೊ ನಾನು ನನ್ನ ಮಗಂದು ರೋಟ್ರಿ ಸ್ಕೂಲು ಅದನ್ನು 3 ಕಡೆನೂ ಕೂಡ ಮೆನ್ಷನ್ ಮಾಡಿ ಹಾಕಿದ್ದೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನೀಟಾಗಿ ನೋಡಿಕೊಂಡು ಫಿಲ್ ಅಪ್ ಮಾಡಿ. ಹಾಗೆ ಆಧಾರ್ ಕಾರ್ಡ್ ಇಲ್ಲ ಅಂತಂದರೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ನಿಮ್ಮ ಆಧಾರ್ ಕಾರ್ಡ್ ಮೇ ಬಿ ಇದ್ದೇ ಇರುತ್ತೆ ಎಲ್ಲರ ಹತ್ರನೂ. ಇನ್ ಕೇಸ್ ಇಲ್ಲ ಅಂತ ಅಂದರೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಇನ್ನು ಸ್ಕೂಲ್ ಹೆಸರು ಹಾಕಿದ್ಮೇಲೆ ಅಲ್ಲಿ ರೆಕಗ್ನೈಸ್ಡ್ ಬರುತ್ತೆ. ನೆಕ್ಸ್ಟ್ ಅದ್ರದ್ದು ಲೊಕೇಶನ್ ಕೇಳುತ್ತೆ, ರೂರಲ್ಲ ಅರ್ಬನ್ ಅಂತ ಹೇಳ್ಬಿಟ್ಟು. ನಮ್ಮದು ರೂರಲ್ಗೆ ಸೇರುತ್ತೆ, ಹಾಗಾಗಿ ನಾವು ರೂರಲ್ ಅಂತ ಕೊಟ್ಟಿದ್ದೀನಿ. ಇನ್ನು ಅದ್ರ ಕೆಳಗಡೆ ಬಂದ್ವಿ ಅಂತಂದರೆ ಇಲ್ಲಿ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಇದೆಲ್ಲ ಡಾಕ್ಯುಮೆಂಟ್ಸು JPG ಫೈಲಲ್ಲೇ ಇರಬೇಕಾಗಿರುತ್ತೆ. ಅಲ್ಲೇ ಕೊಟ್ಟಿರ್ತಾರೆ ನೋಡಿ, ಸೈಜ್ 10 to 100 KB ಅಂತ ಹೇಳ್ಬಿಟ್ಟು ಆ ಸೈಜ್ ಒಳಗೇನೆ ಇರಬೇಕಾಗತ್ತೆ. ಸೊ ಫಸ್ಟು ನಾನು ಇಲ್ಲಿ OBC ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಿದ್ದೀನಿ. ಅದಾಗ್ತಿದ್ದಂಗೆ ನೆಕ್ಸ್ಟು ಫೋಟೋನು ಕೂಡ ಕ್ಲಿಕ್ ಮಾಡಿದ್ದೀನಿ. ಇದನ್ನೆಲ್ಲ ಒಂದ್ಸತಿ ಫೋಟೋ ತೆಗೆದು ಇಟ್ಕೊಂಡ್ಬಿಟ್ಟು ಆಮೇಲೆ ಇದನ್ನು JPG ಫೈಲಾಗಿ ಕನ್ವರ್ಟ್ ಮಾಡಿ ನಂತರ ಅಪ್ಲೋಡ್ ಮಾಡಿ, ಇಲ್ಲಾಂದರೆ ಇಲ್ಲಿ ತಗೊಳ್ಳೋದಿಲ್ಲ. ಸೊ ನೆಕ್ಸ್ಟು ಕ್ಯಾಂಡಿಡೇಟ್ ಸಿಗ್ನೇಚರು ಅಷ್ಟೇ, ಅದು JPG ಫೈಲಲ್ಲೇ ಇರಬೇಕು. ಆ್ಯಂಡ್ ಅದಾದಮೇಲೆ ಪೇರೆಂಟ್ ಸಿಗ್ನೇಚರ್, ಇದು ಕೂಡ ಅಷ್ಟೇ JPG ಫೈಲಲ್ಲೇ ಇರಬೇಕಾಗಿರುತ್ತೆ. ಸೊ ಇದೆಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ತಿದ್ದಂಗೆ ಕೆಳಗಡೆ ಸೇವ್ ಆ್ಯಂಡ್ ಪ್ರಿವ್ಯೂ ಅಂತ ಇರುತ್ತೆ. ಅದನ್ನು ಬಟನ್ನ ಕ್ಲಿಕ್ ಮಾಡಿದ್ರೆ ನಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗಿರುತ್ತೆ. ಸೊ ಈ ರೀತಿ ನಾವು ಮನೆಯಲ್ಲೇ ಕೂತು ಆರಾಮಾಗಿ ನವೋದಯ ಅಪ್ಲಿಕೇಶನ್ನ ಹಾಕ್ಬೋದು. ಇನ್ನು ಟ್ಯೂಷನಿಗೆ ಕಳಿಸ್ತಲೇ ಮನೆಯಲ್ಲೇ ಯಾವ ರೀತಿ ನವೋದಯ ಟೀಚಿಂಗ್ ಕೊಡೋದು ಮಕ್ಕಳಿಗೆ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.